ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ್ರೆ ನಿಮ್ದು ಕ್ರಷರ್ ಏನಿದ್ರು ನಿಮ್ದೇ ಅಂತ ಮಾಹಿತಿ ಬಂದಿದೆ ನಿಮ್ಮ ಮಿಸ್ಸಸ್ ನಿಮ್ದು ಏನಿದ್ರು ಹೊಸಕೋಟೆಯಲ್ಲಿ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ಯಾಕೆ ನಿಮ್ಗೆ ಕೋಲಾರ ಜಿಲ್ಲೆ ರೈತರು ಬೇಕಾಗಿತ್ತು, ನಿಮಗೆ ಹೊಸಕೋಟೆಯಲ್ಲಿ ನಿಮ್ಗೆ ಇಲ್ಲಿ ಜಾಗ ಇಲ್ವಾ? ಅಲ್ಲಿ ಯಾರೋ ಮಾಡ್ತಿದ್ರೆ ಅಂದ್ಬಿಟ್ಟು ಅಲ್ಲಿಂದ ರೈತರು ಗಲಾಟೆ ಮಾಡಿದ್ರೆ ಅಂತ ಅಲ್ಲಿಂದ ಎತ್ತಿ ಇಲ್ಲಿಗೆ ಹಾಕ್ಸಿದ್ರಾ? ನಾವೇನು ಕೋಲಾರ ಜಿಲ್ಲೆ ಈ ಭಾಗದ ರೈತರೇನು ನಾವೇನು ನನಗೆ ಬಿಟ್ಟು ಬಿದ್ದೋಗಿದ್ರಾ? ಅದು ಅವ್ರು ಹೇಳ್ಬೇಕು. ರಸ್ತೆ ತಡೆದಿರೋ ಉದ್ದೇಶ ಬಂದು 8/7/2024 ಮೊನ್ನೆ ಜಿಲ್ಲಾಧಿಕಾರಿಗಳು ಕೋಲಾರ ಅರ್ಜಿ ಕೊಟ್ಟಿದ್ದೀರಿ, ಕ್ರಷರ್ ಮಾಡಬಾರ್ದು ಇದು. 8/7/2024 ಆವಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಸಹಾಯ ಕಮಿಷನರ್ ಅವರಿಗೆ ಮತ್ತೆ ಪಂಚಾಯತ್ ಅಭಿವೃದ್ಧಿ ಸಿಟಿ ಗ್ರಾಮ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟಿದ್ದೀರಿ. ಎಷ್ಟೇ ಅರ್ಜಿ ಕೊಟ್ಟರು ಮತ್ತೆ ತಹಶೀಲ್ದಾರ್ಗೂ ಕೊಟ್ಟಿದ್ದೀರಿ, ಮೈನಿಂಗ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು. ಯಾರಿಗೆ ಅರ್ಜಿ ಕೊಟ್ರು ಅವರು ಆಯ್ತು ಬಂದ್ ನೋಡ್ತೀನಿ ಅನ್ನೋದ್ರಲ್ಲೇ ಇದಾರೆ. ಅವಾಗ್ಲಿಂದ ಇಲ್ಲಿವರೆಗೂ ಏನು ನೋಡಿಲ್ಲ, ಬರ್ತಾರೆ ಹೋಗ್ತಾ ಇದಾರೆ ಅಷ್ಟೇ. ಮೊನ್ನೆ RI ಎಲ್ಲ ಬಂದು ನಮಗೆ ಇದಾಗ್ಬಿಟ್ಟು ರಿಪೋರ್ಟ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ, ಮಾಡ್ಬಾರ್ದು ನಿಲ್ಸಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವ್ರಿಗೆ ನಾವು ಕೇಳಕ್ ಹೋದೆ, ಹತ್ತೋರ್ಸ್ಬಿಟ್ಟು ಅವ್ರ ನಮ್ಮಲ್ಲೇ ದೌರ್ಜನ್ಯ. ಯಾರೋ ಒಳಗಡೆ ಕ್ರಷರ್, ಅದು ಕನ್ನಡ ಬರಲ್ಲ ಅವ್ರಿಗೆ, ಹಿಂದಿ ಬರೋದವ್ರಿಗೆ. ಹಿಂದಿಲೇ ಬಾಯಿಗೆ ಬಂದಂಗೆ ಬೈತಾ ಇದಾರೆ. ಅವ್ರು ಏನ್ ಹಿಂದಿ ಬರಲ್ಲ ನಮಗೆ, ಹಿಂದಿ ಅಲ್ಪ ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ ಹಿಂದಿನೂ. ಅವ್ರು ಅದು ಹಿಂದಿಲೇ ಏನು, ಅದು ಎಲ್ಲ ಗ್ಯಾಂಗ್ಸ್ ಹೆಸ್ತಾರೆ, ಒಂದು 50 ಜನ ಒಳಗಡೆ ಎಲ್ಲಾರು ಕರ್ಕೊಂಡ್ಬಿಡ್ತಾರೆ. ಅವರು ಎಲ್ಲಾರು ಕರ್ಕೊಂಡು ಅವ್ರು ದೌರ್ಜನ್ಯ ಮಾಡ್ತಾರೆ ಒಳಗಡೆ. ನಾವೆಲ್ಲ ದೌರ್ಜನ್ಯ ಮಾಡ್ತಾ ಇರೋದು ಅವ್ರು, ನಾವು ಕೇಳಕ್ ಹೋಗ್ತಾ ಇರೋದು ರೈತರು ನಿಲ್ಸಿ ನಮಗೆ ಅಂತ ಅಷ್ಟೇ ಕೇಳಕ್ ಹೋಗ್ತಾ ಇರೋದು. ಅವ್ರೆಲ್ಲ ಸೇರ್ಕೊಂಡು ದೌರ್ಜನ್ಯ ಮಾಡ್ತಾ ಇದಾರೆ. ನಾವು ಅದಕ್ಕೆ ಈಗ ಬೆಳಿಗ್ಗೆ MLA ಅವ್ರ ಹತ್ರ ಮೀಟ್ ಮಾಡಿದ್ರಿ, MLA ಅವ್ರಿಗೂ ಹೇಳಿದ್ರಿ. MLA ಅವರು ಹೇಳಿದಾರೆ ಆಯ್ತಪ್ಪ ಎಲ್ಲಾರು ಕರೆದು ನಿಲ್ಸೀನಿ ಅಂತ ಹೇಳಿದ್ರೆ, ಅದನ್ನ ಹೇಳಕ್ಕೆ ಬೆಳಿಗ್ಗೆ ಹೋಗಿ ಧ್ವಜ ಮಾಡಿದ್ರೆ. ಅದಕ್ಕೆ ಅವ್ರು ಯಾರು ಅಧಿಕಾರಿಗೆ ಬರ್ತಾನೆ ಇಲ್ಲ, ಇಲ್ಲಿಗೆ DC ಬರ್ತಲ್ಲ, ತಹಶೀಲ್ದಾರ್ ಬರ್ತಲ್ಲ, ಯಾರು ಬಂದು ಇದು ಜಮೀನ ಇದು ಅವ್ರು ಮಾಡ್ತಾರೆ, ಕ್ರಷರ್ ಮಾಡ್ತಾರೆ ಜಾಗನ ಇದು ಮಾಡಿದ್ರೇನೆ ಅವರು ಇದು ಮಾಡ್ಬಿಡ್ತಾರೆ. ಏನೋ ಮೊನ್ನೆ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಮೊನ್ನೆ ಮೊನ್ನೆ ರಿಟೈರ್ಡ್ ಆದ್ರಲ್ಲ ಮೊನ್ನೆ, ಅವರು DC ಅವರು 28ನೇ ತಾರೀಕು ಸೈನ್ ಹಾಕಿದ್ದಾರೆ ನಮಗೆ ಅಂತ ಹೇಳ್ತಾ ಇದಾರೆ. ರಿಟೈರ್ಡ್ ಆಗಿರೋ DC ಅವರು ಸೈನ್ ಹಾಕ್ಬಿಟ್ಟು ಹೋಗಿದಾರಂತೆ. ಆ ಒಂದು ಇದಕ್ಕೆ ಅವರು ತುಂಬಾ ಇವಾಗ ದೌರ್ಜನ್ಯ ಮಾಡ್ತಾರೆ. ಅದಕ್ಕೆ ನಾವೀಗ ಎಲ್ಲಾ ಅಧಿಕಾರಿಗಳು ಬರ್ಲಿ ಅನ್ಬಿಟ್ಟು ರಸ್ತೆಯನ್ನ ಬಂದ್ ಮಾಡ್ಬಿಟ್ಟು ಈಗ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಸರಿ ಸರ್, ಈಗ ಕೆಲವರು ನಿಮ್ಮ ಹೋರಾಟಗಾರ ಕೆಲವರು ಏನ್ ಹೇಳ್ತಾರಂದ್ರೆ, ಸರ್ ಈ ತರ ನಮ್ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾರೆ, ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ತಪ್ಪು ಕೇಸ್ ಅದೇ ನಾವು ಬೆಳಿಗ್ಗೆ ಮಾನ್ಯ MLA ಅವ್ರ ಹತ್ರ ನಾವು ಊರ್ನವರೆಲ್ಲ ಇನ್ನೂ 100 ಜನ ಹೋಗಿದ್ರಲ್ಲ, ಅಲ್ಲಿ ಮಧ್ಯರಿಗೆ ಬಂದಿರು, ಅಲ್ಲಿ ರೋಡಲ್ಲೇ ನಿಲ್ಸ್ಬಿಟ್ಟು ಕೇಳಕ್ ಹೋದಾಗ ಇವರು ಪಾಪ ರೈತರು ಏನೋ ಕೇಳ್ತಾರೆ MLA ಅವ್ರನ್ನ, ಈ ತರ ಗೆದ್ದು ಆದ್ಮೇಲೆ ಊರಲ್ಲಿ ರಸ್ತೆ ಮಾಡಿಲ್ಲ ಸರ್ ನಮಗೆ ಕ್ರಷರ್ ಒಂದ್ ಸ್ವಲ್ಪ ಏನೋ ಸಾಹೇಬ್ರು ಏನೋ ಇನ್ಸ್ಪೆಕ್ಟರ್ ಅವರು ಇವ್ರ ಮೇಲೆ ದೌರ್ಜನ್ಯವಾಗಿ ಮಾತಾಡಿದ್ರಂತೆ. ಪಕ್ಕದಲ್ಲಿ ನಾವು ಇದ್ರಿ, ಮಾತಾಡಿದ್ರು ನಿಜ ಮಾತಾಡಿದ್ರೆ. ಅದಕ್ಕೆ ಅವರು MLA ಅವರು ಮತ್ತೆ ಅವರೆಲ್ಲ ಏನೋ ಮಾತಾಡಿ ಕಳ್ಸಿದಾರೆ. ಅವ್ರು ಆತರ ಮಾತಾಡ್ಬಾರ್ದು. ಅವರು ಬಂದು ಜಾಗ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ, ಇನ್ಸ್ಪೆಕ್ಟರ್ ಕೂಡ. ಅವ್ರಿಗೂ ಎಲ್ಲ ಗೊತ್ತಿರೋದೇ ಇಲ್ಲಿ ಆಯ್ತಾರ. ಅವ್ರು ನಮಗೆ ರೈತರಿಗೆ, ಈ ಭಾಗದ ರೈತರಿಗೆ ಅವರು ಇದು ಮಾಡ್ಬೇಕು ಹೊರತು, ಆರಕ್ಷಕರಾಗಿ ರೈತರಿಗೆ ಸಹಾಯ ಮಾಡ್ಬೇಕು ಹೊರತು ಬೇರೆ ಯಾರಿಗೋ. ಮಾನ್ಯ ಶಾಸಕರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ್ರೆ ನಿಮ್ದು ಕ್ರಷರ್ ಏನಿದ್ರು ನಿಮ್ದೇ ಅಂತ ಮಾಹಿತಿ ಬಂದಿದೆ ನಿಮ್ಮ ಮಿಸ್ಸಸ್ ಅವ್ರದಂತ. ನಿಮ್ದು ಏನಿದ್ರು ಹೊಸಕೋಟೆಯಲ್ಲಿ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ಯಾಕೆ ನಿಮ್ಗೆ ಕೋಲಾರ ಜಿಲ್ಲೆ ರೈತರು ಬೇಕಾಗಿತ್ತು, ನಿಮಗೆ ಹೊಸಕೋಟೆಯಲ್ಲಿ ನಿಮ್ಗೆ ಇಲ್ಲಿ ಜಾಗ ಇಲ್ವಾ? ಅಲ್ಲಿ ಯಾರೋ ಮಾಡ್ತಿದ್ರೆ ಅಂದ್ಬಿಟ್ಟು ಅಲ್ಲಿಂದ ರೈತರು ಗಲಾಟೆ ಮಾಡಿದ್ರೆ ಅಂತ ಅಲ್ಲಿಂದ ಎತ್ತಿ ಇಲ್ಲಿಗೆ ಹಾಕ್ಸಿದ್ರಾ? ನಾವೇನು ಕೋಲಾರ ಜಿಲ್ಲೆ ಈ ಭಾಗದ ರೈತರೇನು ನಾವೇನು ಅಲ್ಲಿಗೇನು ಬಿಟ್ಟು ಬಿದ್ದೋಗಿದ್ರಾ? ನಿಮ್ಗೇನು ಇದಿಲ್ವಾ? ಶರತ್ ಬಚ್ಚೇಗೌಡ್ರಿಗೆ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಇದನ್ನ ನಿಲ್ಸ್ಬಿಟ್ಟು ನಿಮ್ಮ ಹೊಸಕೋಟೆಯಲ್ಲಿ ಏನಿದೆ ಆ ಭಾಗದಲ್ಲಿ ಬೇಕಾದ್ರೆ ಎಲ್ಲಾರು ಮಾಡ್ಕೊಳ್ಳಿ ನೀವು. ನಾವು ಈ ಕಡೆ ಸುತ್ತಮುತ್ತ 3-4 ಊರಲ್ಲ ರೈತರು ತುಂಬಾ, ನಾವೆಲ್ಲ ವ್ಯವಸಾಯ ಮಾಡೋರು, ಟಮಾಟೋ ಬೆಳಿತೀರಿ, ರೇಷ್ಮೆ ಬೆಳ್ಳೋರು, ಉಳ ಮೇಸೋರು, ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಇಲ್ಲಿ ಮೊನ್ನೆ ಅಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಚಿಮಣಿ ಬಿದ್ದಾಗೈತೆ, 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಚಿಮಣಿ ಏನೋ ಅವ್ರು ಬ್ಲಾಸ್ಟ್ ಮಾಡಿದಾಗ ಫೋಟೋ ಸಮೇತ ಪ್ರೂಫ್ ಸಮೇತ ಐತೆ. ಅವ್ರನ್ನ ಕೇಳಿದಕ್ಕೆ ಏನಾಗ್ತಾರೆ ಧಮಕಿ ಅಂದ್ರೆ, ಇದು ಅದೇ ಹೇಳಿದವರು ಮಾನ್ಯ ಹೊಸಕೋಟೆ ಶಾಸಕರು ಮಿಸ್ಸಸ್ ಅವರು ಇದರಲ್ಲಿ ಅವ್ರ ಬಾಮ ಇದ್ದಿದ್ದು. ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಮಾಡ್ತಾರೆ. ಇದೇ ತರ ಅವ್ರು ಹೇಳೋದಿಲ್ಲ, ಮ್ಯಾನೇಜರ್ ಯಾರೋ ಒಳಗಡೆ ಇದಾರೆ ಅವ್ರು ಹೇಳ್ರು, ಅದೇ ನಾವು ಪ್ರಶ್ನೆ ಮಾಡಿದಕ್ಕೆ ಏನು ತೊಂದರೆ ಮಾಡಕ್ ಹೋಗ್ಬೇಡ ಅವ್ರಿಗೆ, ನಿಮ್ಗೆ ತೊಂದರೆ ಆಗುತ್ತೆ ಅಂತ ಧಮಕಿ ಆಗ್ತಾರೆ ಒಳಗಡೆ ಇರೋರು. ಪ್ರಾಣ ಬೆದರಿಕೆ ಆಗ್ತಾ ಇದಾರೆ. ಇವಾಗ್ಲೂ ಅಷ್ಟೇ ಅವ್ರು ಪ್ರಾಣ ಬೆದರಿಕೆಯಾಗಿನೇ ಮಾತಾಡ್ತಾರೆ. ಎಲ್ಲ ಗುಂಪಾಗ್ತಾರೆ, ಒಳಕ್ಕೆ ಬರ್ತಾರೆ ನಮ್ಮನೆ. ಯಾರು ಎಲ್ಲ ಒಳಗಡೆ ಇದಾರೆ, ಅವರು ಒಳಗಡೆ ಇದ್ದಾರೆ. ಸರಿ ಸರ್, ನೀವ್ ಹೇಳಿದ ಉತ್ತರ ಪ್ರಕಾರ ಏನು ಅಲ್ಲಿ ಮೊದಲು ಈ ಕ್ರಷರ್ ಏನು ಹೊಸಕೋಟೆನೆಲ್ಲ ಆಗಿತ್ತು, ಅಲ್ಲಿ ರೈತರಿಗೆ ತೊಂದರೆ ಮಾಡದಂತ ಇಲ್ಲಿಗೆ ಮಾಡಿದ್ದಾರೆ. ಅದು ಮಾಹಿತಿ ಪ್ರಕಾರ ಅಲ್ಲಿ ಏನೋ ಮಾಡ್ತಾ ಇದ್ರಂತೆ, ಅಲ್ಲಿ ತೊಂದರೆ ಆಗಿದೆ ಅನ್ಬಿಟ್ಟು ಅವ್ರನ್ನ ಎತ್ತಿ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದಾರಂತೆ. ಆತರ ಮಾಹಿತಿ. ಈ ಭಾಗದ ಜನಪ್ರತಿನಿಧಿಗಳು ನಮ್ಮ ರೈತರ ಹಾಳಾಗೋದು ಪರವಾಗಿಲ್ಲ. ಮಾನ್ಯ MLA ಅವ್ರ ಕೇಳಿದಕ್ಕೆ ನಮಗೆ ಇಲ್ಲಿ ಗಂಟ ಮಾಹಿತಿನೇ ಬಂದಿಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ. MLA ಅವ್ರಿಗೆ ಆಲ್ರೆಡಿ ಅರ್ಜಿ ಕೊಟ್ಟೈತೆ. ಅವ್ರ MLA ಅವ್ರ ಏನ್ ಹೇಳ್ತಾರೆ, ನನಗೆ ಹಂಗಾರೆ ನಿಮ್ಮೂರೇ ಕೆಲವರು ನಮಗೆ ಇರ್ಲಿ ಅಂತ ಅರ್ಜಿ ಹಾಕೋರಂತೆ. MLA ಅವ್ರಿಗೆ ಅದು ಅರ್ಜಿ ಹೋಗುತ್ತೆ, ಮಾಹಿತಿ ಅರ್ಜಿ ಸೈನ್ ಹಾಕಿರೋ ಅರ್ಜಿ ಹೋಗುತ್ತೆ. ಅಲ್ಲಿ ಕ್ರಷರ್ ನಡೀತಾ ಇರೋದು ಸ್ಟಾಪ್ ಮಾಡ್ಬೇಕನ್ನೋ ಮಾಹಿತಿ ಅವ್ರಿಗೆ ಗೊತ್ತಾಗಲ್ವಾ? ಪಕ್ಕದಲ್ಲಿ ಯಾರು ರೈತರು ಇದಾರೆ ಅವ್ರು ತಿಳ್ಕೋಬೇಕು, ಏನ್ ಮಾಡ್ಬೇಕು, ಇದು ಮಾಡ್ಬೇಕಾ ಬೇಡ ಅನ್ನೋದು ಮಾನ್ಯ ನಮ್ಮ MLA ಸಾಹೇಬ್ರಿಗೆ ಏನ್ ಗೊತ್ತಾಗಲ್ವಾ? ಅಲ್ಲಿಗೆ ಅವರು ಒಂದು ಈಗ ಓಟ್ ಹಾಕ್ಸ್ಕೋಬೇಕಾದ್ರೆ ಯಾವ ಟೈಮಲ್ಲಿ ಆದ್ರೂ ಬರ್ತಾರೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಸರ್, ಹಿಂಗ್ ಬನ್ನಿ ಕ್ರಷರ್ ನೋಡ್ಕೊಂಡು ಹೋಗಿರಿ ಅಂತ ಕೇಳಿದ್ಕೆ ನಮ್ಗೆ ಏನೋ ಕಲಾಪ ಐತಿ ಅಂದ್ರು. ನಾವೆಲ್ಲ ಓಟ್ ಹಾಕಿ ಗೆಲ್ಸಿರೋದಕ್ಕೆ ಅವ್ರಿಗೆ ಅಲ್ಲಿ ಕಲಾಪ ಕೂತ್ಕೊಳಕ್ ಆಗೋದು. ಇಲ್ಲ ಅಂದ್ರೆ ಎಲ್ಲಿ ಕೂತ್ಕೋತಾರೆ ಕಲಾಪದಲ್ಲಿ? ಅವ್ರಿಗೆ ನಾವು ಓಟ್ ಹಾಕೋರ್ಸ್ಬೇಕಾ ಇಲ್ಲ ವಿಧಾನಸಭೆ ಕಲಾಪ ಬೇಕಾ? ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಕಲಾಪ ನೋಡಿಸ್ತೀರಿ. ಈಗ ನಾವ್ ಬರಕ್ಕಾಗಲ್ಲ, ಮಾತಾಡೋಣ. ಬಂದು ಹೋಗ್ತಾರೆ, ಇಲ್ಲಿ ರೈತರ ಕಷ್ಟಕ್ಕೆ ಮಾತ್ರ ಬಂದಿಲ್ಲ ಈಗ ಅವರು.
ಗೃಹ ಪ್ರವೇಶಕ್ಕೆ ಇಲ್ಲೇನೋ ಒಂದು ಫಂಕ್ಷನ್ ನಡೀಬೇಕಾದ್ರೆ ರೈತರು ಅಲ್ಲಿ ಗಂಟ ಬರ್ತಾರೆ ಇವ್ರು. ಇಲ್ಲಿ 1 ನಿಮಿಷ ಬಂದು ಹೋಗಿ ಅಂದ್ರು ಕೂಡ ನನಗೆ ಹೊರಕ್ ಟೈಮ್ ಇಲ್ಲ ಅಂತ ಅಲ್ಲಿಂದ ಹೇಳ್ತಾರೆ. ಆ ರಸ್ತೆಯಲ್ಲಿ ಬಂದು ಇಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಸೀತಿಲಿ ಮತ್ತೆ ಹಿಂಗೆ ಇದೇ ರಸ್ತೆಯಲ್ಲಿ 100 ಮೀಟರ್ ಅಷ್ಟೇ, ಇಲ್ಲಿಂದ ಇಲ್ಲಿ 100 ಮೀಟರ್. ರೋಡಲ್ಲಿ ಕಾಣಿಸುತ್ತೆ. ಅವ್ರ ಹತ್ರ ದೊಡ್ಡ ದೊಡ್ಡ ಲೀಡರ್ಗೆಲ್ಲ ಅವ್ರಿಗೆಲ್ಲ ಏನನ್ನ ಆಗ್ಬಿಟ್ಟಿದೆ ಹೋಗಿ ಇದೇ ಯಾಕಂದ್ರೆ ಅವ್ರದೇ ಪಾರ್ಟಿ, ಅವ್ರದೇ MLA, ಅದು ಶಾಸಕರು ಮೊನ್ನೆ ಶರತ್ ಬಚ್ಚಗರು ಅವ್ರದೇ ಪಾರ್ಟಿ ಇರಿಂದ ಅವ್ರದೇ ಗೌರ್ಮೆಂಟ್, ಅವರೇ MLA ಎಲ್ಲ ಅವರೇ ಅಲ್ವಾ. ಅದಕ್ಕೆ ರೈತರು ಹಾಳಾಗೋಗ್ಬಿಡ್ಲಿ ಬಿಡಿ. ಇವ್ರು ಯಾಕಂದ್ರೆ ನಾವು ಕೊತ್ತೂರು ಮಂಜುನಾಥ್ಗೆ ಎಲ್ಲ ಓಟ್ ಹಾಕೋರಲ್ಲ, ಈ ಭಾಗದ ರೈತರು ಹೊರಟೋಗ್ಲಿ, ಅವ್ರವ್ರು ಚೆನ್ನಾಗಿರ್ಲಿ ಅಷ್ಟೇ. ಚುನಾವಣೆ ಸಮಯದಲ್ಲಿ ಎಷ್ಟು ಸರಿ ಬಂದಿದ್ರು ಸರ್? ಓಟಕ್ಕೆ ಒಂದ್ಸರಿ ಬಂದಿರೋದು, ಅಲ್ಲಿಂದ ಇಲ್ಲಿವರೆಗೂ ನಮ್ಮೂರಿಗೆ ಎಂಟ್ರಿನೇ ಇಲ್ಲ. ಭರವಸೆಗಳು ಏನೇನ್ ಕೊಟ್ಟಿದ್ರು ಚುನಾವಣೆ ಸಮಯದಲ್ಲಿ? ಭರವಸೆಗಳು ಕೊಟ್ಟಾರೆ ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಅಂತ. ಏನ್ ಭರವಸೆನೂ ಇದಿಲ್ಲ. ಯಾವ ಭರವಸೆ ಬರ್ಬೇಕಲ್ಲ. ಈಡೇರಿಲ್ಲ. 3 ವರ್ಷ ಆಯ್ತು. ಅದ್ಯಾವ್ದೋ ಒಂದು ಕ್ಲೈಮ್ಯಾಕ್ಸ್ ಒಂದು ಲೈಟ್ ಹಾಕ್ಯವ್ರೆ, ಅದೊಂದು ಕಾಣಿಸ್ತಾ ಇದೆ ಊರಾಗ. ಅದು ಬಿಟ್ರೆ ಇದುವರೆಗೂ ಏನು ಇಲ್ಲ ಸರ್. ಈಗ ನಿಮ್ ನಿರ್ಧಾರ ಪೊಲೀಸ್ ಅವರು ಮುಂದೆ- ನಿಮ್ಮ ಮೇಲೆ FIR ಮಾಡ್ತೀನಿ ಅಂತ ಯಾರು ಹೇಳಿದ್ದು? ಪೊಲೀಸರು ಹೇಳಿದ್ರಲ್ಲ. ಇವ್ರು ಲೋಕಲ್ ಲೀಡರ್. ಸರ್, ಈಗ ನಾವು ಗಲಾಟೆ ದೌರ್ಜನ್ಯ ಏನ್ ಮಾಡ್ತಲ್ಲ. ಪೊಲೀಸರು FIR ಹಾಕೋಕು ಕಾನೂನು ಇದೆ, ಏನಿದೆ. ಪಾಪ ಅವರು FIR ಹಾಕ್ಬೇಕಂದ್ರೆ ಅವ್ರಿಗೊಂದು ಕಾನೂನು ಇರುತ್ತೆ. ನಾವೇನಾದ್ರೂ ಗಲಾಟೆ ಮಾಡಿ ಕ್ರಷರ್ ಮೇಲೆ ಇದ್ ಮಾಡಿ ತೊಂದರೆ ಮಾಡಿದ್ರೆ ಅವ್ರ FIR ಅವ್ರಿಗಿರುತ್ತೆ. ನಾವು ಕಾನೂನು ರೀತಿಯಲ್ಲಿ ಯಾಕಂದ್ರೆ ಎಲ್ಲಾರ್ಗು ಅರ್ಜಿ ಕೊಟ್ಟಿದ್ರಿ. ಯಾರು ಇಲ್ಲಿವರೆಗೂ ಬಂದು ನಮ್ಮನ್ನ ಯಾರು ಇಲ್ಲಿ ಪಕ್ಕದಲ್ಲಿ ಯಾರು ರೈತರು ಯಾರು ಅವರೇ ಊರ್ಲಿಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ ಮಾಡ್ತಲ್ಲ. ಯಾರು ಕಾರಲ್ಲಿ ಓಡಾಡೋರ್ನ ದೊಡ್ಡ ದೊಡ್ಡ ಲೀಡರ್ಗಳನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟು ಅವರು ಆ ಒಪಿನಿಯನ್ ನಮಗೆ ಚಂದ ಹೋಗ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ತೋಟಗಳವರು ರೈತರು ನಾವೇನಾಗಬೇಕು? ನಮ್ನ ಬಂದು ಕೇಳೋರ ಪರ್ಮಿಷನ್ ಕೊಡಕ್ಕೆ? ನಾವ್ಯಾರಾದ್ರೂ ಕೊಟ್ಟಿರೋ ರೈತರು ಪಕ್ಕದಲ್ಲಿ ತೋಟಗಳು ಯಾರಾದ್ರೂ ಕೊಟ್ಟಿದ್ದೀರಾ? ಯಾರು ಕೊಟ್ಟಿಲ್ಲ. ಅವರೇ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ಕೊಂಡಿರೋರು ಅವರೇ ಅನ್ಕೊಂಡು ಮಾತಾಡ್ಕೊಂಡು ಹಂಗಾರೆ ಅವ್ರ ಹತ್ರ ಹಾಕ್ಸ್ಕೊಬಿಡ್ಲಿ ಬಿಡಿ. ಅವರು ಅವ್ರ ಜಮೀನಿಗೆ ಇಲ್ಲಿ ಬಂದು ಕೇಳ್ಬೇಕಲ್ಲ. ಯಾರು ಅಧಿಕಾರಿಗಳು ಬಂದಿಲ್ಲ, ಅದಕ್ಕೋಸ್ಕರ ಎಲ್ಲ ಬರ್ಲಿ ಅಂತಾನೆ ರೋಡ್ ಎಲ್ಲ ಬ್ಲಾಕ್ ಮಾಡಿಸಿ ಈಗ ಬಂದ್ ಮಾಡಿಸ್ತಾ ಇದೀರ ಅಷ್ಟೇ. ಕರೆಕ್ಟ್ ಸರ್. ನೀವ್ ಹೇಳ್ದಂಗೆ ಇವಾಗ ನಾವ್ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಈಗ ಮಾನ್ಯ ಶಾಸಕರು ನೀವೇ ಹೇಳ್ದಂಗೆ ಶಾಸಕರು ಈ ತರ ಹೇಳ್ತಾರೆ, ನೀವೆಲ್ಲ ಸೈನ್ಗಳು ಮಾಡಿ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಯಾರು ಮಾಡ್ಕೊಟ್ರೆ ಅಂತ ಬಂದ್ ತೋರ್ಸ್ಲಿ ಬಿಡಿ. ಯಾರು ಮಾಡ್ಕೊಟ್ಟಿಲ್ಲ. ಯಾರು ಊರವರೆಲ್ಲ ಬಂದಿಲ್ಲ, ಊರವರೆಲ್ಲ ಮಾಡ್ಕೊಟ್ಟಿಲ್ಲ ಅಂತ ಎಲ್ಲ ತಪ್ಪು ಮಾಹಿತಿ. ಶಾಸಕರಿಗೂ ಜೊತೆಲಿ ಇರ್ತಾರಲ್ಲ, ಶಾಸಕರು ಜೊತೆಲಿ ಅವರೆಲ್ಲ ತಪ್ಪು ಮಾಹಿತಿ ಕೊಡ್ತಾರೆ ಈಗ ಶಾಸಕರು. ಇದು ಬಗೆಹರಿಯೋದ್ರೆ ಮುಂದಿನ ನಿರ್ಧಾರಗಳು ಕ್ರಮ ಯಾವ ರೀತಿ ತಗೊಂತಾರೆ? ಇದು ಬಗೆಹರಿದೆ ಹೋದ್ರೆ ಮೂರೂರವರು ರೈತರು ದನಗಳ ಸಮೇತ, ಏನು ಎಮ್ಮೆ ಹಸು ಸಮೇತ, ಇಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತವರೆಗೂ ಕಾಲ್ನಡಿಗೆ ಜಾಥಾ ಆದ್ರೂ ಸಹ ನಡ್ಕೊಂಡು ನಾವು ಜಾಥಾ ಮಾಡಿ ಧರಣಿ ಕೂತ್ಕೋತೀವಿ.